ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕೊಬ್ಬರಿ ಮಿಠಾಯಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವಿಲ್ಲಿ ಹಬ್ಬಕ್ಕೆ ಅಂತ ಕಾಯಿ ಹೊಡೆದಿರ್ತೀವಿ. ಸೊ ಫ್ರೆಶ್ ಆಗಿರೋ ಕೊಬ್ಬರಿಯಿಂದನೇ ಯಾವ ರೀತಿ ನಾವು ಈಸಿಯಾಗಿ ಮನೆಯಲ್ಲಿ ಅಂಗಡಿನಲ್ಲಿ ಸಿಗೋ ರೀತಿ ಕೊಬ್ಬರಿ ಮಿಠಾಯಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 3 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅಂದರೆ 6 ಚಿಪ್ ಇರುತ್ತೆ ಹಸಿ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ತುರಿಯೋಕ್ಕೆ ಕಷ್ಟ ಆದರೆ ನೀವು ಕೊಬ್ಬರಿನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು 1-2 ರೌಂಡು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಕೊಬ್ಬರಿ ತುರಿ ಈಸಿಯಾಗಿ ನಾವು ಮಾಡ್ಕೋಬೋದು. ಇಲ್ಲಿ ನಾನು 6 ಚಿಪ್ ಕೊಬ್ಬರಿಗೆ ಅಂದರೆ ಅರ್ಧ ಕೆಜಿ ಸಕ್ಕರೆ ತೊಗೊಂಡಿದ್ದೀನಿ. ಸೊ ಅರ್ಧ ಕೆಜಿ ಸಕ್ಕರೆನ ಇಲ್ಲಿ ನಾನು ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಹಾಕ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ಮೇಲೆ ಒಂದು 1/4 ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. 1/4 ಲೋಟಕ್ಕಿಂತನೂ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ನೀರು ಹಾಕೋದು ಬೇಡ. ಸೊ ಇದು ಸಕ್ಕರೆ ಕರಗೋವರೆಗೂ ನಾವು ಕೈ ಆಡಿಸ್ತಾನೆ ಇರಿ. ಈ ರೀತಿ ಉರಿನ ಮೀಡಿಯಮ್ ಉರಿನಲ್ಲಿ ಇಟ್ಕೊಳ್ಳಿ. ನಾವು ಒಣ ಕೊಬ್ಬರಿನಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಹಸಿ ಕೊಬ್ಬರಿನಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಒಣ ಕೊಬ್ಬರಿನಲ್ಲಿ ಮಾಡಿಕೊಂಡಾಗ ಪಾಕ ತಕ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಪಾಕ ತೆಗೆಯೋದು ನಾವು ಬೇಕಾಗಿಲ್ಲ, ಬೇಗ ಆಗುತ್ತೆ. ಸಕ್ಕರೆ ಕರಗಿದ್ರೆ ಸಾಕು. ನೋಡಿ ಈ ರೀತಿ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ನೋಡಿ ಈಗ ಪಾಕ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ನೊರೆ ಥರ ಮೇಲೆ ಎಲ್ಲ ಬರ್ತಾ ಇದೆ. ಸೊ ನೋಡಿ ಈಗ ಕುದೀತಾ ಇದೆ, ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ. ಈಗ ನಾವು ತುರಿದಿಟ್ಕೊಂಡಿರೋ ಕೊಬ್ಬರಿನ ಇದಕ್ಕೆ ಹಾಕೋತಾ ಇದ್ದೀನಿ. ನಾವು ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸ್ಟವ್ನ ಮೀಡಿಯಮ್ ಉರಿನಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ಬೇಗ ಬಾಣಲಿ ತಳ ಹಿಡಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾನೇ ಇರಬೇಕು. ಕೈ ಆಡಿಸೋದು ನಿಲ್ಲಿಸಬಾರ್ದು, ಇಲ್ಲಾಂದರೆ ಅದು ತಳ ಬೇಗ ಹಿಡಿದ್ಬಿಡುತ್ತೆ ಅಂತ ಅಷ್ಟೇ. ಸೊ ಹಸಿ ಕೊಬ್ಬರಿ ಆಗಿರೋದ್ರಿಂದ ಪಾಕದಲ್ಲಿ ಇದು ಚೆನ್ನಾಗಿ ಬೇಯಬೇಕು. ನಾವು ಒಣ ಕೊಬ್ಬರಿನಲ್ಲೂ ಸಹ ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು. ಒಣ ಕೊಬ್ಬರಿನಲ್ಲಿ ಮಾಡಬೇಕಾದ್ರೆ ನಾವು ಸಕ್ಕರೆನ ಪಾಕ ತಕ್ಕೋಬೇಕಾಗುತ್ತೆ. ಪಾಕ ತಕ್ಕೊಂಡು ಆಮೇಲೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಫ್ರೆಶ್ಶಾಗಿ ಹಸಿ ಕೊಬ್ಬರಿಯಿಂದ ಮಾಡಿಕೊಂಡ್ರೆ ಕೊಬ್ಬರಿ ಮಿಠಾಯಿ ಚೆನ್ನಾಗಿರುತ್ತೆ. ಅಂಗಡಿನಲ್ಲಿ ಸಿಗೋ ಥರನೇ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು, ಕೊಬ್ಬರಿ ಮಿಠಾಯಿನ. ಈಗ ಹಬ್ಬಗಳು ಶುರು ಆಗ್ತಾಯಿದೆ. ಮುಂಬರೋ ಹಬ್ಬಗಳಿಗೆ ನಾವು ಈ ರೀತಿ ಮನೆಯಲ್ಲೇ ಈಸಿಯಾಗಿ ಮನೆಯಲ್ಲಿರೋ ಸಾಮಗ್ರಿಯಿಂದನೇ ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು. ದಸರಾ ಹಬ್ಬ ಮತ್ತು ಗಣೇಶ ಹಬ್ಬ, ಈಗ ನೆಕ್ಸ್ಟ್ ರಕ್ಷಾಬಂಧನ ಬರ್ತಾಯಿದೆ. ರಕ್ಷಾಬಂಧನ್ಗೆ ಅವ್ರ ಅಣ್ಣ ಅಥವಾ ತಮ್ಮಂದ್ರಿಗೆ ಮನೆಯಲ್ಲೇ ಈ ರೀತಿ ಈಸಿಯಾಗಿ ಸ್ವೀಟ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾವೇ ಮನೆಯಲ್ಲಿ ಸ್ವೀಟ್ ಮಾಡಿ ಅಣ್ಣ ತಮ್ಮನಿಗೆ ತಿನ್ನಿಸಿದ್ರೆ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ಕೊಬ್ಬರಿನ ಫ್ರೈ ಮಾಡ್ತಾನೆ ಇರಬೇಕು. ನಾವು ಒಂದು ಹದಕ್ಕೆ ಉಂಡೆ ಕಟ್ಟೋ ಹದಕ್ಕೆ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಸ್ಟಾರ್ಟಿಂಗಲ್ಲಿ ಸಕ್ಕರೆ ಕರಗುವಾಗ ಬೇಕಾದ್ರೆ ಸ್ಟವ್ನ ಉರಿನ ಸ್ವಲ್ಪ ಜೋರಾಗಿ ಇಟ್ಕೋಬೋದು. ಆಮೇಲೆ ನೀವು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ನಮಗೆ ಸಕ್ಕರೆ ಬೇಡ ಅಂದರೆ ನೀವು ಇಲ್ಲಿ ಬೇಕಾದರೆ ಬೆಲ್ಲ ಕೂಡ ರಿಪ್ಲೇಸ್ ಮಾಡ್ಕೋಬೋದು. ಬೆಲ್ಲದಿಂದ ಮಾಡಿದ್ರೂ ಚೆನ್ನಾಗೇ ಬರುತ್ತೆ ಕೊಬ್ಬರಿ ಬರ್ಫಿ. ಹಸಿ ಕೊಬ್ಬರಿ ಯಾವಾಗಲೂ ಫ್ರೆಶ್ ಆಗಿರುವಾಗಲೇ ಮಾಡ್ಕೋಬೇಕು. ಅಂದರೆ 1-2 ದಿವಸ ಇಟ್ಟು ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ನಾವು ಕೊಬ್ಬರಿ ಮಿಠಾಯಿ ಚೆನ್ನಾಗೇ ಬರುತ್ತೆ, ಬಟ್ ಕಲರ್ ವೈಟಾಗಿ ಬರಲ್ಲ, ಸ್ವಲ್ಪ ಒಂಥರ ರೆಡ್ಡಿಶ್ ಆಗಿ ಬಂದುಬಿಡುತ್ತೆ. ಸೊ ಅದಕ್ಕೆ ನೀವು ಕೊಬ್ಬರಿ ಒಡೆದಾಗ ತಕ್ಷಣ ಅವತ್ತೇ ಮಾಡಿಬಿಟ್ರೆ ಚೆನ್ನಾಗಿ ವೈಟಾಗಿ ನಾವು ಕೊಬ್ಬರಿ ಮಿಠಾಯಿ ಅಂಗಡಿನಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಮಾಡ್ಕೋಬೋದು. ಇಲ್ಲಿ ನಾನು ಏಲಕ್ಕಿ ಪುಡಿನ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಸೊ ನೋಡಿ ಈಗ ತಳ ಬಿಡ್ತಾ ಇದೆ ಕೊಬ್ಬರಿ ಮಿಠಾಯಿ. ಸೊ ನೋಡಿ ಈ ರೀತಿ ತಿರುಗಿಸ್ತಾನೆ ಇರಬೇಕು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು. ನೀವು ಮಧ್ಯ ಮಧ್ಯ ನೋಡಿ ಈಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಉಂಡೆಗೆ ಬರ್ತಾ ಇದೆಯಾ ಇಲ್ಲ ಅಂತ. ಸೊ ಈ ರೀತಿ ಉಂಡೆ ಕಟ್ಟಿದಾಗ ಉಂಡೆಗೆ ಬಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕಷ್ಟೇ. ಇದು ರೆಡಿ ಆಗ್ತಾ ಬಂದಿದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ತುಂಬ ಓವರ್ ಕುಕ್ ಆಗಿಬಿಟ್ರೂ ಇದು ಪುಡಿ ಪುಡಿ ಆಗಿಬಿಡುತ್ತೆ, ನೋಡ್ಕೋಬೇಕು. ಸೊ ನೋಡಿ ಈಗ ತಳ ಬಿಡ್ತಾ ಇದೆ. ತಳ ಬಿಟ್ಟು ನೋಡಿ ಈಗ ಇದು ರೆಡಿ ಆಗಿದೆ. ಈಗ ನಾನು ಇಲ್ಲಿ ಒಂದು ತಟ್ಟೆ ತೊಗೊಂಡು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸೌರಿ ಇಟ್ಕೋತಾ ಇದ್ದೀನಿ.
ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಸೊ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ತಟ್ಟೆ ತೊಗೊಂಡು ತುಪ್ಪ ಸವರಿ ಇಟ್ಕೋತಾ ಇದ್ದೀನಿ. ನಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ತಟ್ಟೆ ಅಗಲಕ್ಕಿರೋದು ತೊಗೊಂಡ್ರೆ ನಡೆಯುತ್ತೆ. ನಾನಿಲ್ಲಿ ದಪ್ಪ ಬೇಕು ಅಂತ ಸ್ವಲ್ಪ ಚಿಕ್ಕ ತಟ್ಟೆನೇ ತೊಗೊಂಡಿದ್ದೀನಿ. ನೀವು ಸಣ್ಣಗೆ ಬೇಕು ಅಂದರೆ ಪೀಸಸ್ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಈಗ ನಾನು ಆ ತಟ್ಟೆಗೆ ಹಾಕ್ಕೊಂಡು ಈ ರೀತಿ ಕೈಗೆ ಒಂಚೂರು ತುಪ್ಪ ಹಾಕಿ ನೋಡಿ, ತುಪ್ಪ ಹಾಕಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಬಿಸಿ ಇರುವಾಗಲೇ ನೀವು ಈ ರೀತಿ ಪ್ರೆಸ್ ಮಾಡ್ಕೊಬೇಡಿ, ಸಹ ನೀವು ಈ ರೀತಿ ಮಾಡ್ಕೋಬೋದು. ಕೈಗೆ ಒಂಚೂರು ತುಪ್ಪ ಸವರ್ಕೊಂಡು ಆಮೇಲೆ ಪ್ರೆಸ್ ಮಾಡಿ, ಆಗ ಪೀಸಸ್ ಚೆನ್ನಾಗಿ ಬರುತ್ತೆ. ಈಗ ನಾನು ಇಲ್ಲಿ ನೈಫ್ ತೊಗೊಂಡು ಈ ರೀತಿ ಪೀಸಸ್ನ ಫಸ್ಟೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಬಿಡಿ. ಕಟ್ ಮಾಡಿ, ಇದು ಬೇಗ ಆರಿಬಿಡುತ್ತೆ, ಬೇಗ ಪೀಸಸ್ ಬರುತ್ತೆ. ಈಗ ಇನ್ನೊಂದು ಪ್ಲೇಟ್ ತೊಗೊಂಡು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ನೋಡಿ, ಪೀಸಸ್ ನೋಡಿ, ಎಲ್ಲ ಪೀಸಸ್ಸು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ಇದು ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿ. ಸೊ ಮನೆಯಲ್ಲೇ ನಾವು ಯಾವ ರೀತಿ ಕೊಬ್ಬರಿ ಬರ್ಫಿನ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದೀನಿ ನಾನು ಈ ವಿಡಿಯೋದಲ್ಲಿ. ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.